ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಧನ ಧಾನ್ಯ, ಸಂಪತ್ತು, ಆರೋಗ್ಯ ಇವು 4 ಪ್ರಮುಖವಾದಂತಹ ಮಹತ್ವಾಕಾಂಕ್ಷೆಗಳು. ಯಾರಿಗೆ ಎಲ್ಲರಿಗೂ ಕೂಡ ಇದು ಬೇಕೇ ಬೇಕು ಅಂತಕ್ಕಂಥದ್ದು. ಆದರೆ ಇದು ಮೂಲತಃ ಎಷ್ಟು ಜನ ಸಂಪಾದನೆ ಮಾಡ್ಕೊಂಡು ಬಂದಿದ್ದೀರಿ? ನಿಮ್ಮ ಮೂಲದಿಂದ ಎಷ್ಟು ಜನ ಸಂಪಾದನೆ ಮಾಡ್ಕೊಂಡು ಬಂದಿದ್ದೀರಿ? ಕೆಲವರು ಹೊರಗಡೆ ಬಿಸ್ನೆಸ್ಸು ಮಾಡಿಕೊಂಡು ಉದ್ಯೋಗನೂ ಮಾಡಿಕೊಂಡು ಕಾಲ ಕಳೀತಾ ಇರ್ತಾರೆ. ಇನ್ನು ಕೆಲವರು ಬರೀ ವ್ಯಾಪಾರದಲ್ಲಿ ಮಿಂಚಿಂಗು ದಿನ 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 ಮಿಂಚಿಂಗು. ಸಣ್ಣ ಪುಟ್ಟ ರಿಯಲ್ ಎಸ್ಟೇಟ್ ಮಾಡ್ಕೊಂಡಿದ್ರಲ್ಲಿ ಇವತ್ತು ದೊಡ್ಡ ದೊಡ್ಡ ಅಭಗರ್ಭ ಕುಬೇರಗಳು. ಅವ್ರ ಮನೆಗಳು ರೈಡ್ ಆಗೋದಿನ್ನು ಕೇಳ್ತೀರಾ? ಅಷ್ಟು ಒಡವೆ ಸಿಕ್ತು, ಇಷ್ಟು ಒಡವೆ ಸಿಕ್ತು, ಅಷ್ಟು ಬಂಗಾರ, ಇಷ್ಟು ಬಂಗಾರ, ಅಷ್ಟಕ್ಕೆ ಇಷ್ಟು ಕೆ ಜಿ ಹೇಳೋದು ಹೇಳ್ತೀರಾ? ಏನು ಹೇಳ್ತೀರಿ? ಎಲ್ಲವೂ ಇರ್ತದೆ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಒಂದಲ್ಲ ಒಂದು ಅವಕಾಶಗಳನ್ನು ಭಗವಂತ ಕೊಟ್ಟಿರ್ತಾನೆ. ಆದರೆ ನಮ್ಮ ಅವಿರತವಾಗಿರ್ತಕ್ಕಂಥ ಹೋರಾಟ ಅದನ್ನು ಪಡ್ಕೊಳ್ಳೋದ್ರಲ್ಲಿ ಮಾತ್ರ ಇರ್ತೀವಿ ಹೊರತು ನಮ್ಮ ಕರ್ಮ ಫಲಗಳು ಏನು ಅನ್ನೋದ್ರ ಬಗ್ಗೆ ಒಬ್ಬರು ಯೋಚನೆ ಮಾಡೋದಿಲ್ಲ. ಆದರೆ ಅಂದ್ಕೊಳ್ಳೋದು ಏನಪ್ಪ ಅಂದರೆ, ಸಾಮಾಜಿಕವಾಗಿ ಅವ್ರು ಹಂಗಾಗ್ಬಿಟ್ರು, ಇವ್ರು ಹಿಂಗಾಗ್ಬಿಟ್ರು, ಇವ್ರು ಅದಾಗ್ಬಿಟ್ರು, ಇದಾಗ್ಬಿಟ್ರು ಅಂತ. ಎಷ್ಟೋ ಜನಕ್ಕೆ ನಿಯತ್ತನ್ನೋದೇ ಇರೋದಿಲ್ಲ. ನಿಯತ್ತನ್ನೋದಿರಲ್ಲ. ನಮ್ಮ ಹತ್ರ ತಿಂದು ನಮಗೆ ಆಡ್ಕೊಳ್ತಾರೆ, ನಮ್ಮ ಹತ್ರ ತಿಂದು ನಮಗೆ ಬೆನ್ನು ಚೂರಿ ಹಾಕ್ತಾರೆ. ಇಂಥ ಜನಗಳನ್ನೆಲ್ಲ ದೇವರು ಹೇಗೆ ಉದ್ಧಾರ ಮಾಡ್ತೀನಿ ಹೇಳಿ ನೋಡೋಣ. ಎಷ್ಟೋ ಜನಗಳಿಗೆ ಆ ಕರ್ಮ ಫಲ ಏನು ತಿಳ್ಕೊಳ್ಳೋಂಥ ಚಾನ್ಸೇ ಕೊಡೋದಿಲ್ಲ. ನೀನು ಹೀಗೇ ಇರು, ಇಲ್ಲೇ 20 ವರ್ಷ 30 ವರ್ಷ ಇಲ್ಲೇ ಬಿದ್ದಿರು, ಮೇಲಕ್ಕೆ ಹೋಗ್ಬೇಡ. ಏನಂದರೆ ತಿನ್ನಕ್ಕೆ ಉಣ್ಣಕ್ಕೆ ಅಷ್ಟೇ. ಏನಾದ್ರು ಒಂಚೂರು ಬ್ಯಾಕ್ಗ್ರೌಂಡ್ ಇದ್ದೆ ಓಕೆ. ಇಲ್ಲ ಕೆಲಸ ಬಿಟ್ಟು ರಿಟೈರ್ಡ್ ಆಯಿತು ಅಂದರೆ ಭಿಕ್ಷೆ ಎತ್ತಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ಕೊಟ್ಟಿರ್ತಾನೆ ಜೊತೆಗೆ. ಆದರೆ ಇಂಥ ಕರ್ಮ ಫಲಗಳೆಲ್ಲ ಬರೋದಕ್ಕೆ ಕಾರಣ ಏನು? ಒಬ್ಬರ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡಿದ್ದೀರಾ? ಇಲ್ಲ. ಅಥವಾ ಅವ್ರು ಹಾಗಾದರೂ ನಾನು ಹೀಗೆ ಇದ್ದೀನಿ ಅಂತಕ್ಕಂತಹ ಒಂದು ಮನಸ್ಥಿತಿ ಬರೋದಕ್ಕೆ ಕಾರಣ ತಿಳ್ಕೊಳ್ಳೋ ಪ್ರಯತ್ನ ಪಟ್ಟಿದ್ದೀರಾ? ಇಲ್ಲ. ನಮ್ಮ ಜೊತೆ ಒಂದು ಚಿಕ್ಕ ಹುಡುಗ ಏನೂ ಇರಲಿಲ್ಲ, ಇವತ್ತು ದೊಡ್ಡ ಆರ್ಟಿಸ್ಟು ಅಂತೀರ. ಎಷ್ಟೋ ಜನ ಹಾಗೂ ಆಗೋಗಿದ್ದಾರೆ, ಹೀಗೂ ಆಗೋಗಿದ್ದಾರೆ. ಆದರೆ ಹಾಗಾಗೋದಕ್ಕೆ ಕಾರಣ ಏನು, ಹೀಗಾಗೋದಕ್ಕೆ ಕಾರಣ ಏನು, ಮನುಷ್ಯನಿಗೆ ನಿಯತ್ತಿಲ್ಲದ ಕಾರಣ ಏನು ಅಂತ ತಿಳ್ಕೊಂಡ್ರೆ ಇವೆಲ್ಲವೂ ಕೂಡ ಹುಟ್ಟಿದಾರದ ಬರತಕ್ಕಂತಹ ಕರ್ಮ ಫಲಗಳು. ಕೆಲವು ಹುಟ್ಟಿರೋದೇ ಹಾಗೆ. ನೀವೇನು ಮಾಡ್ರೂ ಅವ್ರು ಬದಲಾವಣೆ ಆಗೋದೇ ಇಲ್ಲ. ನೀವೇನಾದರೂ ಹೇಳಿ ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಹೇಳ್ತಾರೆ ಹೊರತು ಅವ್ರು ಯಾಕೆ ಹಿಂಗೆ ಹೇಳ್ತಿದ್ದಾರೆ, ಅದ್ರಲ್ಲಿ ಏನು ಅರ್ಥ ಇದೆ ಅನ್ನೋದ್ರ ಬಗ್ಗೆ ಯಾರೂ ಹುಡುಕಾಟ ಮಾಡೋದಿಲ್ಲ. ಅಥವಾ ಅವನು ಯಾಕೆ ಮೇಲೆ ಬಂದ, ಅವನಿರ್ತಕ್ಕಂಥ ಒಳ್ಳೆತನ ಏನು, ಅವನಿರ್ತಕ್ಕಂಥ ಧರ್ಮ ಏನು. ನೀವು ಹೇಳೋದು ಸಾಮಾಜಿಕ ಹೇಳ್ಬೋದು, ಅವನು ತಲೆ ಹೊಡೆದು ಬದುಕ್ದ, ಮೋಸ ಮಾಡಿ ಬದುಕ್ದ, ವಂಚನೆ ಮಾಡಿ ಬದುಕ್ದ, ಅವನ ಅಪರಾಧಿ, ಕಳ್ಳ, ಅದಕ್ಕೆ ಬೇಗ ದೊಡ್ಡ ಬಂದ್ಬಿಟ್ಟ ಅಂತ. ಎಲ್ಲರೂ ಹಂಗೆ ಸಾಧ್ಯ ಇಲ್ವಲ್ಲ. ಎಷ್ಟೋ ಜನ 5 ವರ್ಷ 10 ವರ್ಷ 20 ವರ್ಷ ಕಠಿಣ ಪರಿಶ್ರಮಗಳಿಂದ ಮೇಲೆ ಬಂದಿರತಕ್ಕಂಥವ್ರು ತುಂಬ ಜನ ಇದ್ದಾರೆ. ದಾನ ಧರ್ಮ ಪೂಜೆ ಪುನಸ್ಕಾರಗಳು ನ್ಯಾಯತ್ವ ಬದುಕಿರ್ತಕ್ಕಂಥ ಎಷ್ಟೋ ಜನ ಶ್ರೀಮಂತರು ಕುಬೇರರು ನಮ್ಮಲ್ಲಿ ಸಮಾಜದಲ್ಲಿದ್ದಾರೆ. ಎಲ್ಲರೂ ತಲೆ ಹೊಡೆದು ಮೋಸ ಮಾಡಿ ಬಂದಿದ್ದಲ್ವಲ್ಲ. ತಲೆ ಹೊಡೆದು ಮೋಸ ಮಾಡಿ ಕುಬೇರರಾಗಿರ್ತಕ್ಕಂಥವ್ರು ಯಾರು ಎಷ್ಟು ಜನ ಸ್ಥಿರವಾಗಿದ್ದಾರೆ ಹೇಳಿ ನೋಡೋಣ. ಒಬ್ಬರು ತೋರಿಸಿ ನೋಡೋಣ, ಯಾರೋ ಸ್ಥಿರವಾಗಿದ್ದಾರೆ ತೋರಿಸಿ ನೋಡೋಣ. ಹಾಲ್ಗಾಕಿದ್ದು ಹಾಲ್ಗೆ, ನೀರಿಗಾಕಿದ್ದು ನೀರಿಗೆ. ವಿಷ ಕುಡ್ದವೇ ಬದುಕಲ್ಲ, ಇನ್ನು ಹಾಲು ಕುಡ್ದು ಬದುಕ್ತವ ಹೇಳಿ ನೋಡೋಣ. ಈ ಥರ ಎಷ್ಟೋ ವಿಚಾರಗಳನ್ನು ನಾವು ತರ್ಕ ಮಾಡ್ಕೊಳ್ಳದೆ ನಮ್ಮ ವಾದವೇ ಸರಿ, ನಮ್ಮನ್ನು ಇದೇ ಸರಿ ಅಂತೇಳಿ ಆ ನಿಯತ್ತು ಅಂತಕ್ಕದನ್ನು ಪರಿವರ್ತನೆ ಮಾಡ್ಕೊಳಕ್ಕೆ ಹೋಗಲ್ಲ. ನಮ್ಮ ಹತ್ರ ತಿಂದು ನಮಗೆ ಅಗೇನು ತೋರಿಸ್ತಾರೆ, ನಮ್ಮ ಹತ್ರ ಉಂಡು ನಮಗೆ ಮೋಸ ಮಾಡ್ತಾರೆ, ನಮ್ಮನ್ನೇ ಆಡ್ಕೊಳ್ತಾರೆ ಅಂತಕ್ಕಂಥದ್ದು ಎಷ್ಟೋ ಜನಗಳ ಸಾಮಾಜಿಕವಾಗಿ ನಡೀತಕ್ಕಂಥ ವಿಚಾರ. ಇದು ನಮ್ಮ ಕುಟುಂಬ ಇರ್ಬೋದು, ನಿಮ್ಮ ಕುಟುಂಬದಲ್ಲಿ ಇರ್ಬೋದು. ಆದರೆ ಒಂದು ಕ್ಷಣ ನಾವು ಯಾವ ಮಾರ್ಗದಲ್ಲಿ ಹೋದರೆ ನಮ್ಗೆ ಒಳ್ಳೆಯದಾಗತ್ತೆ, ಆ ಮಾರ್ಗವನ್ನು ತೋರಿಸ್ತಕ್ಕಂತಹ ದೈವ ಯಾರು, ಅಥವಾ ನಮ್ಮನ್ನು ಆಳ್ತಕ್ಕಂತಹ ಶಕ್ತಿಗಳು ಯಾವುದು, ಒಬ್ಬನ ಭಿಕ್ಷುಕನ್ನ ಒಬ್ಬನ ಕುಬೇರನ ಮಾಡ್ತಕ್ಕಂಥ ಅದ್ಯಾವ ಶಕ್ತಿ ಅದು ನಮ್ಮಲ್ಲಿ ಏನಾದರೂ ಆ ಯೋಗ ಇದೆ ಅಂತ ತಿಳ್ಕೊಳ್ಳೋದ್ರ ಬಗ್ಗೆ ಒಬ್ಬರು ಆಲೋಚನೆ ಮಾಡೋದಿಲ್ಲ. ಆಲೋಚನೆ ಮಾಡೋದು ಒಂದೇನೆಂದರೆ, ನನಗೆ ಧನ ಬೇಕು, ಧಾನ್ಯ ಬೇಕು, ಸಂಪತ್ತು ಬೇಕು, ಆರೋಗ್ಯ ಬೇಕು, ಎಲ್ಲ ಬಂದ್ಬಿಡಬೇಕು. ನೀವು ಅದೇನು ಮಾಡ್ಕೊಳ್ತಾರೆ ಬಿಡ್ತಾರೆ ಬೇಡ, ಬರೇ ಪ್ರಶ್ನೆ. ಆದರೆ ನಮ್ಮ ನಿರಂತರ ಹೋರಾಟ ಮಾತ್ರ ಇದಕ್ಕೆ ಇದ್ದೇ ಇರುತ್ತೆ ಅಂತಕ್ಕಂಥ ಲೆಕ್ಕಾಚಾರ. ಆದರೆ ಲೆಕ್ಕಾಚಾರಗಳೆಲ್ಲ ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ಸರಿ ಕೂತ್ಕೊಂಡು ಯೋಚನೆ ಮಾಡಬೇಕು. ಯಾವುದೇ ಒಬ್ಬ ವ್ಯಕ್ತಿಗೆ ಧನ ಸೇರಬೇಕು ಅಂತಂದಾಗ ಅದೃಷ್ಟ ಇರಬೇಕು, ಶುಭಕಾರಕ ಗ್ರಹಗಳ ಅನುಗ್ರಹ ಇರಬೇಕು, ಅವನು ಓದ ಜನ್ಮದ ಪುಣ್ಯ ಇರಬೇಕು. ಅವು ಮಾತ್ರ ಅವನಿಗೆ ಧನ ಸೇರೋಕ್ಕೆ ಸಾಧ್ಯ. ಇವತ್ತು ಕೈ ತುಂಬ ಸಂಪಾದನೆ ಮಾಡ್ತೀವಿ, ನಮ್ಮ ಕೈಲಿ ಹಣನೇ ಉಳಿಯಲ್ಲ ಅಂತ ಹೇಳ್ತೀರಾ. ಕೋಟಿ ಹಣ ಬರ್ತದೆ, ಲಕ್ಷ ಹಣ ಬರ್ತದೆ. ಒಂದು ದಿವಸ 1 ಲಕ್ಷ ಬಂದರೂ ಉಳಿಯೋದಿಲ್ಲ, 1 ಕೋಟಿ ಬಂದರೂ ಉಳಿಯಲ್ಲ. ಅಂಥವ್ರೆಲ್ಲ ನಮ್ಮಲ್ಲಿದ್ದಾರೆ. ಆದರೆ ಆ ಧನ ಸಂಪತ್ತು ಅಂತಕ್ಕಂಥ ಉಳಿಬೇಕು ಅಂತಂದಾಗ ಆ ಅದೃಷ್ಟಗಳು, ಆ ಶುಭಕಾರಕ ಯೋಗ ಫಲಗಳು ನಮ್ಮಲ್ಲಿ ಇರಬೇಕು.
ಇಲ್ಲಾಂದರೆ ಸ್ಯಾಲ್ರಿ ಬರೋವ್ರಿಗೆ ಕಾಯ್ಕೊಂಡಿದ್ದು, ಸ್ಯಾಲ್ರಿ ಬಂದ ತಕ್ಷಣ ಮಾಡಿರೋ ಡಬಲ್ ಸಾಲ ತೀರಿಸ್ಬಿಟ್ಟು ಮುಂದಿನ ಸ್ಯಾಲ್ರಿ ತನಕ ಕಾಯುವಂಥ ಅವಶ್ಯಕತೆ ಇರ್ತಿರ್ಲಿಲ್ಲ. ಈ ಥರ ಒಂದು ಹೀನಾಯ ಸ್ಥಿತಿ ಬರಬೇಕು ಅಂತಂದಾಗ ಅವನಲ್ಲಿರ್ತಕ್ಕಂತಹ ಕರ್ಮ ಫಲಗಳ ಬಗ್ಗೆನೂ ಕೂಡ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಇನ್ನು ಧಾನ್ಯ ಸಂಪತ್ತು ಅಂತೀವಿ, ಎಲ್ಲವೂ ಸಂಪತ್ತೇ. ಧನ ಸಂಪತ್ತು, ಧಾನ್ಯ ಸಂಪತ್ತು, ಆರೋಗ್ಯ ಸಂಪತ್ತು ಮತ್ತು ಸಮೃದ್ಧಿ ಸಂಪತ್ತು ಅಂತ ಹೇಳ್ತೀವಿ ನಾವು. ಅಲ್ಲಿಗೆ ಧಾನ್ಯ ಸಂಪತ್ತು ಅಂದರೆ ಅವತ್ತು ತೊಗೊಂಡು ಬಂದು ಅವತ್ತು ತಿನ್ನುವಂಥ ಎಷ್ಟು ಜನ ಇದ್ದಾರೆ ಸಮಾಜದಲ್ಲಿ? ಯಾಕೆ ಅವರಿಗೆ? ಕೆಲವರಿಗೆ ಗೋಡನಲ್ಲಿ ಕೊಳೆತು ಹುಳ ಬಿದ್ದು ಹೋಗ್ತಿರ್ತದೆ, ಒಂದಿಡಿ ಅಕ್ಕಿ ಹೊರಗಡೆ ಕೊಡಲ್ಲ, ಅವರು ಒಂದಿಡಿ ಗೋಧಿ ಹೊರಗಡೆ ಕೊಡೋದಿಲ್ಲ, ಹಂಗೆ ತುಂಬಿ ತುಳುಕ್ತಾ ಇರ್ತದೆ, ಮೂಟೆಗಟ್ಟಲೆ ತುಂಬಿ ತುಳುಕ್ತಾ ಇರ್ತದೆ. ಹುಳ ಬಿದ್ದು 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 ಅಲ್ಲೇ ಕೊಳೆತು ಹೋಗ್ತಿರ್ತದೆ ಆ ದವಸ ಧಾನ್ಯಗಳು. ಯಾಕೆ ಅವ್ರಿಗೆ? ಹೇಗೆ ಸಾಧ್ಯ? ಒಬ್ಬರ ಮನೆಗೆ ಹುಳ ಹಿಡಿಯೋಷ್ಟು ಕೊಳೆತು ಹೋಗೋಷ್ಟು ದವಸ ಧಾನ್ಯ ಬಂದು ಬೀಳ್ತದೆ. ಕೆಲವರಿಗೆ ಒಂದಿಡಿ ಅಕ್ಕಿ ಸಿಗೋದಿಲ್ಲ, ಅವತ್ತು ತಿಂದು ಅವತ್ತು ಬದುಕುವಂಥ ಒಂದು ಕುಟುಂಬಗಳಿಗೆ ಒಂದು ಹೊತ್ತು ಅಕ್ಕಿ ಸಿಗೋದಿಲ್ಲ. ಯಾಕೆ ಸಾಧ್ಯ ನೋಡಿ? ಇದಕ್ಕೆ ಧಾನ್ಯ ಸಂಪತ್ತು ಅಂತೀವಿ. ಧಾನ್ಯ ಸಂಪತ್ತು ಅಂದರೆ ಯಾವ ಸಂಪತ್ತು ಇಲ್ಲ, ಬದುಕೇ ಇಲ್ಲ, ನಮ್ಮ ಜೀವನದ ಬದುಕೇ ಇಲ್ಲ, ಆಯ್ತಲ್ವಾ? ಇನ್ನು ಆರೋಗ್ಯ ಸಂಪತ್ತು, ಇವತ್ತಿನ ಕಾಲಮಾನಕ್ಕೆ ಕರೋನಾ, ಓಮ್ರಿಕಾನು, ಮತ್ತೊಂದು ಮಗದೊಂದು ಎಲ್ಲ ಚೆನ್ನಾಗಿ ಬುದ್ಧಿ ಕಲಿಸೋಗಿದೆ. ಆದರೂ ಇವೆಲ್ಲ ಕಮ್ಮಿ ಆಗ್ತಿದ್ದಂಗೆ ಎಲ್ಲ ಪರಿವರ್ತನೆ ಆಗ್ಬಿಟ್ಟಿದ್ದಾರೆ. ಎಷ್ಟು ಜನ ಪರಿವರ್ತನೆ ಆಗಿಲ್ಲ ಅಂಥದ್ದು ಇತ್ತಾ ಇಲ್ಲೋ ಅನ್ನೋದೇ ಗೊತ್ತಿಲ್ಲ, ಆ ಲೆವೆಲ್ ಪರಿವರ್ತನೆ ಆಗ್ಬಿಟ್ಟಿದ್ದಾರೆ. ಆದರೆ ಆರೋಗ್ಯ ಸಂಪತ್ತು ಅಂತಕ್ಕಂಥದ್ದು ಎಷ್ಟು ಮಟ್ಟಿಗೆ ಅಂದರೆ, ನಿಮ್ಮ ಹತ್ರ ಎಷ್ಟೇ ಕೋಟಿ ಇರಲಿ, ಎಷ್ಟೇ ಕೊಳ್ತೋಗೋ ದವಸ ಧಾನ್ಯ ಇರಲಿ, ಎಷ್ಟೇ ಸಂಪತ್ತಿರಲಿ, ಆದರೆ ಆರೋಗ್ಯ ಇಲ್ಲ ಅಂದರೆ ನೀವು ಏನು ತಿಪ್ಪಲಾಕರೂ ಅನುಭವಿಸೋಕ್ಕಾಗಲ್ಲ. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ ಕತೆ ಆಗ್ಬಿಡ್ತದೆ. ಅದರಿಂದ ಈ ಧನ, ಧಾನ್ಯ, ಆರೋಗ್ಯ ಅಂತಕ್ಕಂಥ ಸಂಪತ್ತಿದೆಯಲ್ಲ, ಇದು ಬಹಳ ಬಹಳ ಇಂಪಾರ್ಟೆಂಟು ಮನುಷ್ಯನಿಗೆ. ಆದರೆ ಇವೆಲ್ಲವನ್ನು ಕೇಳ್ಕೊಂಬಂದಾಗ ಒಂದೊಂದು ನಮಗೆ ಆ ಪ್ರಾಪ್ತಿ ಯೋಗ ಅಂತಕ್ಕಂಥದ್ದು ಭಾಳ ಸ್ಪಷ್ಟ ನಮ್ಗೆ ಗೊತ್ತಾಗ್ತದೆ. ಇವತ್ತು ವಿಶೇಷವಾಗಿ ಒಂದು ಧನ ಸಂಪತ್ತು ಅಂತ ತಗೊಂಡಾಗ ಎಲ್ಲ ಗ್ರಹಗಳು ಕೂಡ ನಮಗೆ ದುಡ್ಡನ್ನು ಕೊಡ್ತವೆ. ಸೂರ್ಯನೂ ದುಡ್ಡು ಕೊಡ್ತಾನೆ, ಚಂದ್ರನೂ ದುಡ್ಡು ಕೊಡ್ತಾನೆ, ಗುರುನೂ ದುಡ್ಡು ಕೊಡ್ತಾನೆ, ಆದರೆ ಲಿಮಿಟ್. ಆದರೆ ಶುಕ್ರ ಕೊಡೋಷ್ಟು ದುಡ್ಡು ಪ್ರಪಂಚದಲ್ಲಿ ಯಾರೂ ಕೊಡೋದಿಲ್ಲ, ಬುಧ ಕೊಡೋಷ್ಟು ದುಡ್ಡು ಬೇರೆ ಯಾರೂ ಕೊಡೋದಿಲ್ಲ. ಅಲ್ಲಿಗೆ ಆ ಶುಭಕಾರಕ ಗ್ರಹದ ಯೋಗ ಫಲಗಳು ಉಚ್ಚ ಸ್ಥಾನದ ಸಂದರ್ಭದಲ್ಲಿ ನಿಮಗೆ ಧನ ಸಂಪತ್ತು ಅಂತಕ್ಕಂಥದ್ದು ನಿಮಗೆ ಹುಡ್ಕೊಂಬರ್ತದೆ. ನೀವೇನು ಬೇಕೋ ಮಾಡ್ಕೊಳ್ಳಿ. ಧಾನ್ಯ ಸಂಪತ್ತು ಅಂತಕ್ಕಂಥ ವಿಚಾರ ತಗೊಂಡ್ರು ಕೂಡ ಚಂದ್ರ ಮತ್ತು ಶುಕ್ರ ಅನುಗ್ರಹ ಇರಬೇಕು. ಚಂದ್ರ ಮತ್ತು ಶುಕ್ರ ಅನುಗ್ರಹ ನಿಮ್ಮ ಮನೇಲಿತ್ತು, ನಿಮ್ಗಿತ್ತು ಅಂತಂದಾಗ ಕೊಳೆಯೋಷ್ಟು ಧಾನ್ಯ ನಿಮ್ಮಲ್ಲಿರ್ತದೆ. ಇದನ್ನು ನೋಟ್ ಮಾಡ್ಕೊಳ್ಳಿ ಕರೆಕ್ಟಾಗಿ. ಇನ್ನು ಆರೋಗ್ಯ ಸಂಪತ್ತು ತಗೊಂಡಾಗ ಭಾಳ ವಿಶೇಷವಾಗಿ ಶನಿ, ರಾಹು, ಮಂಗಳ, ಕೇತು, ಈ 4 ಗ್ರಹಗಳೆಲ್ಲ ಭಾಳ ಪ್ರಮುಖವಾಗಿ ಇದು ಆರೋಗ್ಯ ಸಂಪತ್ತನ್ನು ಕೊಡ್ತಕ್ಕಂಥ ಗ್ರಹಗಳು. ಇವೇನಾದರೂ ಸ್ವಲ್ಪ ಉಲ್ಟಾ ಹೊಡಿತು ಅಂತಂದರೆ ಅನಾರೋಗ್ಯ, ಕಟ್ಟಿಟ್ಟ ಬುತ್ತಿ ಕೊನೆವರೆಗೂ ವಾಸನೆದಿರ್ತಕ್ಕಂಥ ಕಾಯಿಲೆಗಳಿಗೆ ಮನುಷ್ಯ ಬಲಿಯಾಗಬೇಕಾಗ್ತದೆ. ಆದರೆ ಇಲ್ಲಿ ಇವು ಪಾಸಿಟಿವ್ ಆಗಿ ಪರಿವರ್ತನೆ ಆಯಿತು ಅಂದರೆ ಇವು ಕೊಡೋಷ್ಟು ಆರೋಗ್ಯ ಯಾರೂ ಕೊಡೋದಿಲ್ಲ. ಹಾಗೆಯೇ ಸೂರ್ಯನಿಂದ ಹಿಡಿದು ಮಂಗಳನವರೆಗೂ ಕೂಡ ಎಲ್ಲ ಗ್ರಹಗಳು ಕೂಡ ಮನುಷ್ಯನಿಗೆ ಒಂದಲ್ಲ ಒಂದು ಕಾಯಿಲೆ ಕೊಡ್ತವೆ, ಒಂದಲ್ಲ ಒಂದು ಆರೋಗ್ಯವನ್ನು ಕೊಡ್ತವೆ. ಅದು ನಿಮ್ಮ ಪ್ರಾರಬ್ಧ ಕರ್ಮಗಳ ಆಧಾರದ ಮೇಲೆ ನಿರ್ಣಯ ಆಗ್ತದೆ. ಇನ್ನು ಭಾಳ ವಿಶೇಷವಾಗಿ ಧನ, ಧಾನ್ಯ, ಆರೋಗ್ಯ ಆಯಿತು. ಇನ್ನು ಸಂಪತ್ತು ಕೊಡ್ತಕ್ಕಂಥ ಸಂಪತ್ತು, ಸಮೃದ್ಧಿ. ನಾವು ಸಂಪಾದನೆ ಮಾಡ್ತಕ್ಕಂಥ ಹಣ ಸಂಪತ್ತಾಗಿ ಪರಿವರ್ತನೆ ಆಗಬೇಕು ಅಂದಾಗ ಸಂಪತ್ತು ಅಂದರೆ ಏನು? ನಮ್ಮ ಹತ್ರ ದುಡ್ಡಿದೆ, ಆದರೆ ವೆಹಿಕಲ್ ಇಲ್ಲ, ವಾಹನ ಇಲ್ಲ, ಬಂಗ್ಲೆ ಇಲ್ಲ, ಮನೆ ಇಲ್ಲ, ಹೊಲ ಇಲ್ಲ, ಗದ್ದೆ ಇಲ್ಲ, ತೋಟ ಇಲ್ಲ, ಏನೂ ಇಲ್ಲ. ಅದು ಹೆಂಗೆ ಸಂಪತ್ತಾಗ್ತದೆ? ಆ ಧನವನ್ನು ನಾವು ಕನ್ವರ್ಷನ್ ಮಾಡ್ತಕ್ಕಂತಹ ಭಾಗಗಳು ಇವುಗಳೆಲ್ಲ. ಇವೆಲ್ಲ ಇದ್ರೇ ಅದೆಲ್ಲ ಒಂದು ದೊಡ್ಡ ಸಂಪತ್ತು ಅಂತ ಹೇಳೋದು ನಾವು. ಆ ಸಂಪತ್ತನ್ನು ಅನುಭವಿಸ್ಬೇಕು ಅಂತಂದಾಗ ನಮಗೆ ಭಾಳ ಮುಖ್ಯವಾಗಿ ಆರೋಗ್ಯ ಇರಬೇಕು, ವರ್ಷಾನುಗಟ್ಟಲೆ. ಅದಕ್ಕೆ ಮನುಷ್ಯನಿಗೆ ನಿಯತ್ತಿರಬೇಕು, ಧರ್ಮ ಇರಬೇಕು, ನ್ಯಾಯ ಇರಬೇಕು, ನಮ್ಮ ನಡವಳಿಕೆಗಳಲ್ಲಿ ಅದು ಇರಬೇಕು. ಅದಕ್ಕೆ ಈ ಥರ ಕರ್ಮಫಲಗಳೆಲ್ಲ ನಿಂತ ನೀರಾಗಿ ಕೊಳೆತು ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಆಸೆ ಪಡ್ತೀವಿ, ಅವ್ರು ಹಂಗಾದ್ರು, ಇವ್ರು ಹಿಂಗಾದ್ರು, ಅದಾದ್ರು ಇದಾದ್ರು ಅಂತ. ಆದರೆ ಒಂದು ನೆನ್ಪಿಟ್ಕೊಳ್ಳಿ, ಇಡೀ ಮನೆ ಆಗಿರ್ಬೋದು, ಆಫೀಸ್ ಆಗಿರ್ಬೋದು, ಫ್ಯಾಕ್ಟ್ರಿ ಆಗಿರ್ಬೋದು, ಅಥವಾ ಹೊಲ, ಗದ್ದೆ, ತೋಟ ಏನೇ ಆಗಿರ್ಬೋದು, ನವಗ್ರಹಗಳ ವಾಸಸ್ಥಾನ ಇದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಇಂದಿನ ಕಾರ್ಯಕ್ರಮಗಳಲ್ಲಿ ಭಾಳಷ್ಟು ವಿಚಾರಗಳು ತಿಳಿಸ್ಕೊಟ್ಟಿದ್ದೀವಿ. ಆದರೆ ಈ ನವಗ್ರಹಗಳ ಒಂದು ಸ್ಥಾನಮಾನಗಳಲ್ಲಿ ಏನಾದರೂ ಕೊರತೆ ಇದೆ ಅಂತಕ್ಕಂಥದ್ದು ಒಬ್ಬರು ಆಲೋಚನೆ ಮಾಡೋ ಶಕ್ತಿಯಲ್ಲಿ ಇವತ್ತು ಕಳ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರನೇ ಒಂದೊಂದು ಗ್ರಹಗಳ ಫಲಗಳನ್ನು ನಿರ್ಣಯ ಮಾಡೋಕ್ಕಾಗದೆ ಆಯಾ ಪ್ರಾಬ್ಲಮ್ಗಳನ್ನು ಆ ವ್ಯಕ್ತಿಗಳು ಫೇಸ್ ಮಾಡಿಕೊಂಡು ಇವತ್ತು ಸಮಾಜದಲ್ಲಿ ನಾನಾ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಾರೆ.
ಆ ವಾಸಸ್ಥಾನದಲ್ಲಿರ್ತಕ್ಕಂಥ ಮೊದಲಾಗಿ ವಾಸಸ್ಥಾನ ಅಂದ್ರೇನು? ಭದ್ರಕೋಟೆ ಅಂತ ಹಾಗಾಗಿ ಹೇಳ್ತಾ ಇರ್ತೀವಿ ನಾವು. ನಿಮ್ಮ ಹಣೆ ಬರ ಚೆನ್ನಾಗಿಲ್ಲ ಅಂದರೂ ಕೂಡ ನಿಮ್ಮ ವಾಸಸ್ಥಾನ ಕರೆಕ್ಟಾಗಿದ್ದರೆ ನಿಮ್ಮ ಹಣೆ ಬರ ನೆಟ್ಟಗಾಗ್ತದೆ, ನಿಮ್ಮ ಹಣೆ ಬರ ಕರೆಕ್ಟ್ ಆಗ್ತದೆ. ನೀವೇನು ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ. ಮೊಬೈಲ್ ಚಾರ್ಜಿಂಗ್ ಹೆಂಗೆ ಮಾತಾಡೋಕ್ಕಾಗುತ್ತೆ? ನೀವು ಮೊಬೈಲ್ ಮಾತಾಡ್ತಿರ್ತೀರಪ್ಪ, ಚಾರ್ಜಿಂಗ್ ಆಗೋಗ್ತದೆ, ನಿಮ್ಮ ಹತ್ರ ಚಾರ್ಜ್ ಇರೋದಿಲ್ಲ. ಅದಕ್ಕೇನು ಮಾಡಬೇಕು? ಒಂದು ಮೊಬೈಲ್ ಚಾರ್ಜ್ ಇಟ್ಕೊಂಡಿರ್ತಾರೆ, ಬೇಕು ಅಂದಾಗ ಅದನ್ನು ಚಾರ್ಜ್ ಮಾಡ್ಕೊಂಡ್ಬಿಡ್ತಾರೆ ಮೊಬೈಲ್ ಚಾರ್ಜರಿಂದ, ಅಷ್ಟೇ. ಆದರೆ ಎಷ್ಟು ಜನ ಗೊತ್ತಿದೆ ಮೊಬೈಲ್ ಚಾರ್ಜರು ಮನೇಲಿಲ್ಲ ಅಂತ? ಇದನ್ನು ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ಬರು ಕೂಡ. ಅದೇ ಈ ನವಗ್ರಹಗಳಲ್ಲಿ ನೆಗೆಟಿವ್ ಪಾಸಿಟಿವ್ ಅಂತಕ್ಕಂಥ ಇರ್ತದೆ. 8 ದಿಕ್ಕುಗಳು 8 ಗ್ರಹಗಳು. ಆ 8 ದಿಕ್ಕುಗಳು 8 ಗ್ರಹಗಳಿರ್ತಕ್ಕಂತಹ ನೆಗೆಟಿವ್ ಪಾಸಿಟಿವ್ ಅಂತಕ್ಕಂಥ ಒಂದು ವೈಬ್ರೇಷನ್ ನೀವು ಮೂಲತಃ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ಇಟ್ಕೊಂಡಿದ್ರೆ, ಅಂದರೆ ಪಾಸಿಟಿವ್ ಆಗಿ ಸ್ಥಿರವಾಗಿ ಇಟ್ಕೊಂಡಿದ್ರೆ, ನೀವು ಏನು ತಲೆ ಕೆಡಿಸ್ಕೊಂಡ್ರು ಅಥವಾ ನೀವು ಏನೇ ಮಾಡಿಕೊಂಡ್ರು ಕೂಡ ನಿಮ್ಗೆ ಯಾವ ಎಫೆಕ್ಟ್ ಆಗೋದೇ ಇಲ್ಲ. ಇದು ಬರೀ ಮನೆ ಅಂತಲ್ಲ, ಕಚೇರಿಗೂ ಅನ್ವಯ ಆಗ್ತದೆ, ನಿಮ್ಮ ಫ್ಯಾಕ್ಟ್ರಿಗೂ ಅನ್ವಯ ಆಗ್ತದೆ, ನಿಮ್ಮ ಹೊಲ ಗದ್ದೆ ತೋಟಕ್ಕೂ ಅನ್ವಯ ಆಗ್ತದೆ. ಎಲ್ಲದರಲ್ಲೂ ಕೂಡ ಎಲ್ಲ ಕೂಡ ಇದೇ ಇರ್ತದೆ. ಆದರೆ ಹೊಲ ಗದ್ದೆ ತೋಟಗಳಲ್ಲಿ ಪ್ರಕೃತಿ ಸಹಾಯ ಮಾಡೋದ್ರಿಂದ ಅಲ್ಲಿ ವಾಸ್ತುವಿನ ಎಫೆಕ್ಟ್ ಅಷ್ಟೊಂದು ಬೇಕಾಗಿಲ್ಲ ನಮಗೆ. ಯಾಕಂದ್ರೆ ಪ್ರಕೃತಿನ ಸಹಾಯ ಮಾಡುತ್ತೆ ನಮಗಲ್ಲಿ. ನಾವಲ್ಲಿ ಎಲ್ಲ ಪೂರ್ತಿ ವಾಸ್ತು ಮಾಡಬೇಕಂತ ಸಾಧ್ಯನೇ ಇಲ್ಲ. ಒಂದು ಮರ ಉದ್ದ ಇರ್ತದೆ, ಒಂದು ಮರ ಗಿಡ್ಡ ಇರ್ತದೆ, ಒಂದು ಬೆಳೆ ಉದ್ದ ಇರ್ತದೆ, ಒಂದು ಬೆಳೆ ತುಂಡ ಇರ್ತೈತೆ, ಒಂದು ಗುಡ್ಡ ಹತ್ರಗಿರ್ತದೆ, ಹಳ್ಳ ಇರ್ತೈತೆ. ಅಲ್ಲೆಲ್ಲ ನಾವು ಸರಿ ಮಾಡೋಕ್ಕಾಗಲ್ಲ. ನೆಲ ಸಮವಾಗೇ ಇರಬೇಕು, ಚೌಕವಾಗೇ ಇರಬೇಕು, ಆಯ್ತ ಕಾರಣ ಇರಬೇಕು ಅಂತ ಹೇಳಲಿಕ್ಕಾಗಲ್ಲ. ಅಲ್ಲಿ ಪ್ರಕೃತಿ ವಾಸ್ತು ಅದು ಬೇರೆ ಒಂದು ಸಬ್ಜೆಕ್ಟು. ಆದರೆ ನಾವು ಕೆಲಸ ಮಾಡ್ತಕ್ಕಂಥ ಒಂದು ಫ್ಯಾಕ್ಟ್ರಿ, ನಾವು ಆಡಳಿತ ನಡೆಸ್ತಕ್ಕಂಥ ಒಂದು ಕಚೇರಿ, ಆಫೀಸ್, ಅಥವಾ ನಾವು ವಾಸ ಮಾಡ್ತಕ್ಕಂಥ ಮನೆ, ಇಲ್ಲಿ ಈ ಪಾಸಿಟಿವಿಟಿ ಇದೆ ಅಂತಕ್ಕಂಥದ್ದನ್ನ ನಾವು ನೋಡ್ಕೊಂಡ್ಬಿಟ್ರೆ ನಮಗೆ ಅಲ್ಲಿ ಏನಾದರೂ ಯಾವುದಾದ್ರು ಒಂದು ಮೂಲೆಯಲ್ಲಿ ಯಾವುದಾದ್ರು ಒಂದು ಗ್ರಹದ ಡಿಫೆಕ್ಟ್ಸ್ ಇತ್ತು ಅಂತಂದರೆ ನಮಗದು ಸಿಗಲಿಕ್ಕಿಲ್ಲ. ಆ ಲೆಕ್ಕಾಚಾರದಲ್ಲಿ ಇವತ್ತು ವೆರಿ ಸಿಂಪಲ್. ಪೂರ್ವ ದಿಕ್ಕಿಗೆ ಅಧಿಪತಿ ಯಾರು? ಸೂರ್ಯ ಭಗವಾನ್. ಸೂರ್ಯ ಪವರ್ಫುಲ್ ಆಗಿದ್ದರೆ, ನಿಮ್ಮ ಮನೇಲಿ ಪವರ್ಫುಲ್ ಆಗಿತ್ತು ಅಂದರೆ ಆ ಮನೇಲಿ ಮಕ್ಕಳು ತುಂಬ ಚೆನ್ನಾಗಿ ಓದ್ತಾರೆ. ಮನೆಯ ವ್ಯಕ್ತಿ ಯಾರಿದ್ದಾನೆ, ಮನೆ ಯಜಮಾನ ಇದ್ದಾನೆ, ಅವನಿಗೆ ಒಳ್ಳೆ ಕೆಲಸ, ಒಳ್ಳೆ ಸ್ಥಿರತೆ, ಒಳ್ಳೆ ಬೆಳಕು, ಕಣ್ಣು ಕಾಣಿಸ್ತಾನೆ, ಕಣ್ಣು ಚೆನ್ನಾಗಿ ಕಾಣಿಸ್ತಿರ್ತದೆ. ಆರೋಗ್ಯ ಸಂಪತ್ತು ಭಾಳ ವಿಶೇಷವಾಗಿ ಕೊಡ್ತಕ್ಕಂಥದ್ದು ಆರೋಗ್ಯ ಸಂಪತ್ತು, ಒಳ್ಳೆ ಸ್ಥಾನಮಾನ, ಉದ್ಯೋಗದಲ್ಲೇ ಒಂದು ಬಡ್ತಿ, ಇವೆಲ್ಲವೂ ಕೂಡ ನಿಮಗೆ ಹಂತವಾಗಿ ನಿಮ್ಗೆ ಸಿಗ್ತಾ ಹೋಗ್ತದೆ. ನೀವೇನು ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ, ಅಟ್ಟವೇ ಸಿಗ್ತಾ. ಒಳ್ಳೆ ಕೀರ್ತಿ, ಒಳ್ಳೆ ಪ್ರತಿಷ್ಠೆ, ಒಳ್ಳೊಳ್ಳೆ ರಿವಾರ್ಡ್ಗಳಿಂದ ಬರ್ತಿರ್ತದೆ. ನೀವೇನು ತಲೆ ಕೆಡಿಸೋ ಅವಶ್ಯಕತೆಯೇ ಇಲ್ಲ. ಈ ರೀತಿ ಸೂರ್ಯನ ಎನರ್ಜಿ ನಿಮ್ಮ ಮನೇಲಿ ಇತ್ತು ಅಂದಾಗ ಆ ಮನೆ ಯಜಮಾನನಿಗೆ ಕೀರ್ತಿ ಪ್ರತಿಷ್ಠೆಗಳು ಇರ್ತದೆ ಹೊರತು ಯಾವುದೇ ಕಾರಣಕ್ಕೂ ಸೋಲಿರೋದಿಲ್ಲ. ಹಾಗೆ ಮಿಕ್ಕ ಗ್ರಹಗಳು ಕೂಡ ಅದೇ ಒಂದೊಂದು ಫಲವನ್ನು ಕೊಡ್ತಾನೆ. ಇನ್ನು ಚಂದ್ರ ಅಂತ ತಗೊಂಡಾಗ ಭಾಳ ವಿಶೇಷವಾಗಿ ನೆಮ್ಮದಿ, ಸುಖ, ಮನಃಶಾಂತಿ ಕೊಡ್ತಕ್ಕಂಥನು ಚಂದ್ರಗ್ರಹ. ಬುಧ ಗ್ರಹ ಅಂತ ತಗೊಂಡಾಗ ಬುದ್ಧಿ ಕೊಡ್ತಕ್ಕಂಥನು, ಬುದ್ಧಿವಂತಿಕೆ ಕೊಡ್ತಕ್ಕಂಥನು, ಯಾವ ಮಾರ್ಗದಲ್ಲಿ ಹೋದರೆ ಒಳ್ಳೆಯದು ಕೆಟ್ಟದು ಅಂತಕ್ಕಂಥ ಸರಿಯಾದ ನಿಖರವಾದ ಮಾರ್ಗ ಕೊಡ್ತಕ್ಕಂಥನು ಬುಧ ಭಗವಾನ್. ಇನ್ನು ರಾಹು ಭಗವಾನ್ ತಗೊಂಡಾಗ ಭಾಳ ವಿಶೇಷವಾಗಿ ಸಂತಾನ ಭಾಗ್ಯ, ವಿವಾಹ ಭಾಗ್ಯ, ಸಂಪತ್ತು ಅಷ್ಟೇಶು ಕೊಡ್ತಕ್ಕಂಥನು ರಾಹು ಭಗವಾನ್. ಇನ್ನು ಗುರು ತಗೊಂಡಾಗ, ಬುಧ ತಗೊಂಡಾಗ ಗುರು, ರಾಹು, ಬುಧ ತಗೊಂಡು ಅದಾದಮೇಲೆ ಗುರು ತಗೊಂಡಾಗ ಏನಾಗ್ತದೆ, ಭಾಳ ವಿಶೇಷವಾಗಿ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಚಿಂತನೆ ಕೊಡ್ತಕ್ಕಂಥನು, ನ್ಯಾಯ ಮಾರ್ಗದಲ್ಲಿ ಕೊಡ್ತಕ್ಕಂಥನು, ಧರ್ಮ ಮಾರ್ಗದಲ್ಲಿ ಓದ್ತಕ್ಕಂಥನು, ದೈವಭಯವನ್ನು ಕೊಡ್ತಕ್ಕಂಥನು, ಗುರುವಿನ ಸಂಪೂರ್ಣ ಅನುಗ್ರಹ ಕೊಟ್ಟು ಸಮೃದ್ಧಿ ಕೊಡ್ತಕ್ಕಂಥನು ಗುರು ಭಗವಾನ್ ಆಗ್ತಾನೆ. ಅದಾದ ಮೇಲೆ ಶುಕ್ರ ಭಗವಾನ್ ತಗೊಂಡಾಗ ಪ್ರೀತಿ, ಪ್ರೇಮ, ಪ್ರಣಯ, ಲಕ್ಸುರಿ, ದಾಂಪತ್ಯ ಜೀವನ, ಸುಖ ಜೀವನ ಕೊಡ್ತಕ್ಕಂಥನು ಶುಕ್ರ ಭಗವಾನ್ ಆಗ್ತಾನೆ. ಅವನು ಬಹಳ ಇಂಪಾರ್ಟೆಂಟಾಗಿ ಬೇಕಾಗಿರ್ತಕ್ಕಂಥನು. ಹಾಗೆಯೇ ಭಾಳ ವಿಶೇಷವಾಗಿ ಕೇತು ಭಗವಾನ್ ತಗೊಂಡಾಗ ಮೋಕ್ಷಕಾರಕ, ಜ್ಞಾನಕಾರಕ, ವಿಜ್ಞಾನಕಾರಕ ಕೊಡ್ತಕ್ಕಂಥನು ಕೇತು ಭಗವಾನ್ ಆಗ್ತಾನೆ. ಸರಿಯಾದ ಮಾರ್ಗದರ್ಶನದಲ್ಲಿ ಸರಿಯಾದ ರೀತಿಯಲ್ಲಿ ಪ್ಲಾನಿಂಗ್ ಮಾಡಿಕೊಂಡು ಸರಿಯಾದ ರೂಟ್ನಲ್ಲಿ ಹೋಗೋದಕ್ಕೆ ಅನುವು ಮಾಡಿಕೊಡ್ತಕ್ಕಂಥನು ಕೇತು ಭಗವಾನ್ ಆಗ್ತಾನೆ. ಮೋಕ್ಷ ಕೊಡೋದ್ರಲ್ಲಿ ನಂಬರ್ 1 ಆಗಿರ್ತಾನೆ. ಇನ್ನು ಶನಿ ಭಗವಾನ್ ತಗೊಂಡಾಗ ಕರ್ಮದೇವತೆ. ಎಲ್ಲ ಶನಿ ಅಂದರೆ ದುಃಖ, ಕಷ್ಟ, ಪಾಪ ಅಂತ ಹೇಳ್ತೀರ. ನಿಮ್ಮಲ್ಲಿ ಪಾಪಗಳ ಪರಿವರ್ತನೆ ಆಗದೆ ಹೋದರೆ ಪಾಪವಾಗಿ ಕೆಲಸ ಮಾಡ್ತಾನೆ. ನಿಮ್ಮಲ್ಲಿ ಪುಣ್ಯವಂತನಾಗಿ ಪರಿವರ್ತನೆ ಆಗಿದ್ದರೆ ನೀವು, ಅವನು ಪುಣ್ಯವಂತನ ಕೆಲಸ ಮಾಡ್ತಾನೆ. ಅದರಿಂದ ಪುಣ್ಯ, ದೈವಬಲ, ಉದ್ಯೋಗಕಾರಕ, ಕರ್ಮಕಾರಕ ಅಂತ ಹೇಳ್ತೀವಿ. ಒಂದು ಪಾಸಿಟಿವ್ ಆಗಿರ್ತಕ್ಕಂಥ ಕರ್ಮಕಾರಕ. ಇವೆಲ್ಲವೂ ವಿಶೇಷವಾಗಿ ಶನಿ ಭಗವಂತ ಕೊಡ್ತಕ್ಕಂಥದ್ದು. ಇನ್ನು ಮಂಗಳ ಅಂತ ತಗೊಂಡಾಗ ಧೈರ್ಯ, ಸಾಹಸ, ರಕ್ತ ಶುದ್ಧಿಕಾರಕ, ಮೂಳೆ, ದೇಹ ದ್ರಾಢ್ಯತೆ ಇವೆಲ್ಲ ಕೊಡ್ತಕ್ಕಂಥನು, ಆರೋಗ್ಯ ಸಂಪತ್ತು ಕೊಡ್ತಕ್ಕಂಥನು ಮಂಗಳ ಭಗವಂತ ಅಂತ ಕರಿತೀವಿ. ನೋಡಿ, ಒಂದೊಂದು ಗ್ರಹಗಳು ಕೂಡ, ಈ ಒಂದೊಂದು ಗ್ರಹಗಳಿಗೆ ನಾವು 3 ತಿಂಗಳು ಮಾತಾಡ್ಬೋದು, ಅಷ್ಟೊಂದು ವಿಚಾರಗಳಿದ್ದಾವೆ. ಇದು ಜಸ್ಟ್ ಶಾರ್ಟಾಗಿ ಹೇಳಿದೆ ಅಷ್ಟೇ ನಿಮಗೆ. ಈ 9 ಗ್ರಹಗಳು ಕೂಡ 9
ದಿಕ್ಕುಗಳಲ್ಲಿ ಅಥವಾ 8 ದಿಕ್ಕುಗಳಲ್ಲಿ ನಮಗೆ ಸ್ಥಿರವಾಗಿ ಪಾಸಿಟಿವ್ ಆಗಿತ್ತು ಅಂದರೆ ನಾನು ಹೇಳಿದಂಥ ಎಲ್ಲ ವಿಚಾರಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಪೂರ್ವ ಚೆನ್ನಾಗಿದ್ದರೆ ಮನೆ ಯಜಮಾನ ಚೆನ್ನಾಗಿರ್ತಾನೆ, ಚಂದ್ರ ಚೆನ್ನಾಗಿರಿದ್ರೆ ತಾಯಿ ಚೆನ್ನಾಗಿರ್ತಾಳೆ, ಗುರು ಚೆನ್ನಾಗಿದ್ದರೆ ಅಣ್ಣ ತಮ್ಮದಿರು ತುಂಬ ಚೆನ್ನಾಗಿರ್ತಾರೆ. ಈ ಥರ ಒಂದೊಂದು ಲೆಕ್ಕಾಚಾರಗಳು ಕೂಡ ಒಂದೊಂದು ವ್ಯಕ್ತಿತ್ವ, ಒಂದೊಂದು ಉದ್ಯೋಗ, ಒಂದು ವ್ಯವಹಾರ, ಒಂದೊಂದು ವಿಚಾರವನ್ನು ರೂಲ್ ಮಾಡೋದ್ರಿಂದ ನಾವು 8 ಗ್ರಹಗಳನ್ನು ಕೂಡ ನಾವೇನು ಮಾಡಬೇಕು, ಪಾಸಿಟಿವ್ ಆಗಿ ಇಟ್ಕೋಬೇಕಾಗ್ತದೆ. ಆದರೆ ಯಾವ ಗ್ರಹ ಎಲ್ಲಿದೆ ಅಂತಲೇ ಗೊತ್ತಿಲ್ಲ, ಯಾವ ದಿಕ್ಕು ಎಲ್ಲಿದೆ ಅಂತಲೇ ಗೊತ್ತಿಲ್ಲ. ಇನ್ನು ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಬಂದಾಗ ಎಲ್ಲಿಂದ ಬಂತು ಅಂತ ಹುಡ್ಕೊತಕ್ಕಂಥ ಮನಸ್ಥಿತಿ ಗೊತ್ತಿಲ್ಲ, ನಾಲೆಡ್ಜ್ ಇಲ್ಲ. ಅವಾಗ ಏನಾಗ್ತದೆ, ಫೇಸ್ ಮಾಡ್ಕೊಂಡೇ ಇರೋದು ಜೀವನದಲ್ಲಿ. ಅದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಯಾವುದೇ ಗ್ರಹ ಈ ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ, ನಿಮಗೆ ಹುಡ್ಕಕ್ಕೆ ಬರಲಿ ಬರದೇ ಹೋಗಿರಲಿ, ಇವತ್ತು ನಾನು ಹೇಳ್ತಕ್ಕಂಥ ಒಂದು ಅದ್ಭುತವಾದಂಥ ದೈವ ಶಕ್ತಿಯನ್ನು ನೀವು ಮನೇಲಿ ಅಡಿಸ್ಕೊಂಡ್ಬಿಟ್ರೆ ಈ 8 ದಿಕ್ಕುಗಳ ನವಗ್ರಹಗಳು ಕೂಡ ನಿಮಗೆ ಪಾಸಿಟಿವ್ ಆಗಿ ಪರಿವರ್ತನೆ ಆಗ್ತದೆ. ಅಂತಹ ಅದ್ಭುತ ವಿಘ್ನ ನಿವಾರಣೆ ಮಾಡ್ತಕ್ಕಂಥನೋ ಭಾಳ ವಿಶೇಷವಾಗಿ ಗಣಪತಿ. ಇದು ಗಣಪತಿ ಏನಂದರೆ ಹರಿದ್ರಾ ಗಣಪತಿ ಅಂತ ಹೇಳ್ತೀವಿ. ಎಲ್ಲ ಗಣಪತಿಯಲ್ಲಿ 32 ಗಣಪತಿಗಳಿದ್ದಾವೆ. ಆದರೆ ಹರಿದ್ರಾ ಗಣಪತಿಯನ್ನು ನೀವು ಮನೇಲಿ ಸ್ಥಾಪನೆ ಮಾಡಬೇಕು, ನೆನ್ಪಿಟ್ಕೊಳ್ಳಿ. ನೀವೇ ಅರ್ಶಿನ ತಗೊಳ್ಳಿ, ನೀವೇ ಕಲಸಿ, ನೀವೇ ಗಣಪತಿನ ಮಾಡ್ಕೊಳ್ಳಿ. ನೀವೇ ಗಣಪತಿ ಮಾಡಿಕೊಂಡು ಈ ಗಣಪತಿ ಸ್ಥಾಪನೆ ಮಾಡಿ. ಅದಕ್ಕೆ ಏನು ಮಾಡಬೇಕಂದ್ರೆ, ಒಂದು ತಾಮ್ರ ತಟ್ಟೆ, ಕಂಚಿನ ತಟ್ಟೆ, ಹಿತ್ತಾಳೆ ತಟ್ಟೆ, ಬೆಳ್ಳಿ ತಟ್ಟೆ, ಚಿನ್ನದ ತಟ್ಟೆ, ಯಾವುದು ಕೆಪಾಸಿಟಿ ಇದೆ ಅದನ್ನು ತಗೊಂಡು ಈ ತಟ್ಟೆಗೆ ನೀವು ಅಕ್ಕಿಯನ್ನು ಸುರಿದು ನೀವು ಹರಿದ್ರಾ ಗಣಪತಿಯನ್ನು ಮಾಡಿ ಇಲ್ಲಿ ಸ್ಥಾಪನೆ ಮಾಡಿ, ಈ ಜೊತೆಗೆ ಇನ್ನೊಂದು ದೈವಶಕ್ತಿ ಅಂದರೆ ದುರ್ಗಾ ಮಾತೆಯನ್ನು ಇದಕ್ಕೆ ಸ್ಥಾಪನೆ ಮಾಡಬೇಕು. ದುರ್ಗಾದೇವಿ ಮತ್ತು ಗಣಪತಿ ಇವರಿಬ್ಬರನ್ನು ಸ್ಥಾಪನೆ ಮಾಡಿ ಎಲ್ಲಿ ಮಾಡಬೇಕು ಅಂದರೆ ನೈಋತ್ಯ ದಿಕ್ಕಲ್ಲಿ ಮಾಡಬೇಕು. ಯಾವತ್ತು ಮಾಡಬೇಕು? ಭಾಳ ವಿಶೇಷವಾಗಿ ಇವತ್ತು ಮಾಡಬೇಕು. ಈ ಥರ ಬುಧವಾರ ದಿವಸ ಮಾಡ್ಬೋದು, ಅಥವಾ ಭಾನುವಾರ ದಿವಸ ಮಾಡ್ಬೋದು, ಅಥವಾ ಮಂಗಳವಾರ ದಿವಸ ಮಾಡ್ಬೋದು. ಈ ಥರ ಸ್ಥಾಪನೆ ಮಾಡಿಕೊಂಡು ನೀವು ಓಂ ಗಂ ದುಂ ದುರ್ಗಾದೇವಿಯೇ ನಮಃ ಅಥವಾ ಓಂ ಗಂ ಗಣಪತಿಯೇ ನಮಃ ಅಂತಕ್ಕಂಥ ಒಂದು ಮಂತ್ರವನ್ನು ಯಾರು 108 ಜಪ ಮಾಡ್ತಿರ್ತೀರ, ಆಗ ಈ ದುರ್ಗಾ ಗಣಪತಿಯ ಪ್ರಭಾವದಿಂದ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಸಕಲ ವಾಸ್ತು ದೋಷಗಳು ನಿವಾರಣೆಯಾಗಿ ಸಕಲ ಗ್ರಹಗಳು ಕೂಡ ನಿಮಗೆ ಪಾಸಿಟಿವ್ ಆದಂಥ ಒಂದು ವೈಬ್ರೇಷನ್ನ ಕ್ರಿಯೇಟ್ ಮಾಡೋದಕ್ಕೆ ಈ ಒಂದು ಶಾಶ್ವತವಾಗಿರ್ತಕ್ಕಂಥ ಪೂಜೆಯನ್ನು ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಅಳವಡಿಸ್ಕೊಳ್ಬೇಕು. ಈ ರೀತಿ ಅಳವಡಿಸ್ಕೊಂಡು ನೀವು ಮಾಡ್ತಿದ್ದ ಸಂದರ್ಭದಲ್ಲಿ ನಿಮಗೇನಾಗುತ್ತೆ, ಬಹಳ ಮುಖ್ಯವಾಗಿ ಇಲ್ಲಿರ್ತಕ್ಕಂತಹ ಒಂದು 9 ಗ್ರಹಗಳ ಒಂದು ಪಾಸಿಟಿವಿಟಿ ಏನಾಗುತ್ತೆ, ಆ ಪ್ರಭಾವಗಳು ನಿಮ್ಮನ್ನು ಸೇರೋಕ್ಕೆ ಶುರು ಮಾಡ್ತವೆ. ಆಗ ನಿಮ್ಮ ಜನ್ಮ ಜಾತದಲ್ಲಿರ್ತಕ್ಕಂತಹ ಯಾವುದೇ ಒಂದು ದೋಷಗಳಿದ್ರೂ ಕೂಡ ಆ ದೋಷಗಳ ಪರಿವರ್ತನೆ ಆಗೋ ಜೊತೆಗೆ ಈ ದುರ್ಗಾ ಗಣಪತಿ ಅಂದರೆ ದುರ್ಗಾ ಆರಿದ್ರ ಗಣಪತಿಯ ಒಂದು ಲೆಕ್ಕಾಚಾರದಿಂದ ನಿಮ್ಮದು ಪಾಸಿಟಿವಿಟಿ ಆಗ್ತಾ ಹೋಗ್ತಿರ್ತದೆ. ಇದನ್ನು ನೀವು ಫೀಲ್ ಮಾಡ್ಬೋದು. ಸರಿಯಾದ ಕ್ರಮಬದ್ಧದಲ್ಲಿ, ಸರಿಯಾದ ಲೆಕ್ಕಾಚಾರದಲ್ಲಿ, ಮನೋನಂಬಿಕೆಯಿಂದ, ವಿಶ್ವಾಸದಿಂದ ನೀವು ಇದನ್ನು ಮಾಡ್ತಾ ಬನ್ನಿ. ನೋಡಿ, ಭಾಳ ಎಷ್ಟು ಸರಳವಾಗಿದೆ, ಎಷ್ಟು ಸುಲಭವಾಗಿದೆ. ಯಾರು ಬೇಕಾದ್ರೂ ಮಾಡೋದು, ಯಾವುದಕ್ಕೆ ಜಾತಿ ಧರ್ಮ ಭೇದ ಭಾವ ಯಾವುದೂ ಇಲ್ಲ. ಈ ರೀತಿ ಹಲವಾರು ತಂತ್ರ ಪ್ರಯೋಗಗಳು ನಮ್ಮ ಜೀವನದಲ್ಲಿ ಭಾಳಷ್ಟು ವಿಚಾರಗಳನ್ನು ತಂದುಕೊಡೋ ಜೊತೆಗೆ ನಾವು ಯಾವುದಾದ್ರು ಒಂದು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಿದ್ರೆ ಆ ಪ್ರಾಬ್ಲಮ್ಸ್ಗಳನ್ನು ಕ್ಲಿಯರ್ ಮಾಡ್ತಾ ಹೋಗ್ತಕ್ಕಂಥದ್ದು ಈ ಒಂದು ದುರ್ಗಾ ಗಣಪತಿ ವಿಗ್ರಹಗಳು. ಅಲ್ಲಿಗೆ ಈ ಆಚಾರಗಳನ್ನು ನಾವು ಅಳವಡಿಸ್ಕೊಳ್ಬೇಕು ಅಂತಂದಾಗ ಅದನ್ನು ಕಾಯ ವಾಚ ಮನಸ್ಸ ನಂಬಿಕೆ ಶ್ರದ್ಧಾ ಭಕ್ತಿಗಳನ್ನು ಮಾಡ್ತಾ ಬರಬೇಕು. 1 ದಿವಸ ಮಾಡಿದೆ, 3 ದಿವಸ ಮಾಡಿದೆ, 5 ದಿವಸ ಮಾಡಿದೆ, ನನಗೇನು ಫಲ ಸಿಕ್ಕಿಲ್ಲ ಅಂತಲ್ಲ. ಈ ದುರ್ಗಾ ಗಣಪತಿ ಪೂಜೆ ಮಾಡ್ತಾ 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 ಏನಾಗುತ್ತೆ, ನಿಮ್ಮ ಆಲಯ ಇದನ್ನು ಕಚೇರಿನಲ್ಲೂ ಮಾಡ್ಬೋದು, ಆಫೀಸಲ್ಲೂ ಮಾಡ್ಬೋದು, ಫ್ಯಾಕ್ಟ್ರಿಲೂ ಮಾಡ್ಬೋದು. ಅದಕ್ಕೆ ಅದರದ್ದೇ ಆದಂಥ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಸ್ಥಾನವನ್ನು ಕಲ್ಪಿಸಿ ನೀವು ಈ ಪ್ರಯೋಗವನ್ನು ಮಾಡ್ತಾ ಬಂದರೆ ಈ ಪ್ರಭಾವಗಳು ಅಂದರೆ ನೆಗೆಟಿವ್ ಪ್ರಭಾವಗಳು ಯಾವುದೇ ಗ್ರಹದಿರಲಿ, ಆ ನೆಗೆಟಿವ್ ಪ್ರಭಾವಗಳು ಎಷ್ಟು ಎದ್ದಾಗ ರಿಸಲ್ಟು ನಿಧಾನ ಆಗ್ತಾ ಹೋಗುತ್ತೆ. ಇದನ್ನು ಬಳಸ್ಕೊಳ್ದೆ, ನೋಡ್ಕೊಳ್ದೆ, ಮಾಡದೆ ನನಗೆ ಅದು ಬೇಕು ಇದು ಬೇಕು, ನಾನು ಹಾಗಾಗಬೇಕಾಗಿತ್ತು ಹೀಗಾಗಬೇಕಾಗಿತ್ತು ಅಂತಂದರೆ ಯಾರೋ ಏನೋ ಆದರೂ ಅಂದರೆ ನಾವಂತಲ್ಲ. ಅದಕ್ಕೆ ನಮ್ಮ ನಡವಳಿಕೆಗಳನ್ನು ತಿದ್ಕೋಬೇಕು. ನಾವು ಯಾರಿಗಾದರೂ ತಿಂದು ದ್ರೋಹ ಮಾಡ್ತಿದ್ರೆ ಆ ನಡವಳಿಕೆಗಳನ್ನು ಬದಲಾವಣೆ ಮಾಡ್ಕೋಬೇಕು. ಯಾಕಂದರೆ ದಟ್ಟ ದಾರಿದ್ರ್ಯತನ ಬರ್ತದೆ. ಎಷ್ಟು ತಿಂದರೂ ಸಾಲೋದಿಲ್ಲ. ದಟ್ಟ ದಾರಿದ್ರ್ಯ ಅಂದರೆ ಅದು ನೆನೆಸ್ಕೊಳ್ಳೋಕ್ಕಾಗಲ್ಲ, ಅಂಥ ಒಂದು ದಾರಿದ್ರ್ಯ ಬಂದ್ಬಿಡ್ತದೆ. ಅದನ್ನೇ ನಾವು ಶನಿ ಅಂತ ಕರೆಯೋದು. ನಾವು ಶನಿ ದಾರಿದ್ರ್ಯ ರೂಪದಲ್ಲಿ ಬಂದು ಒಕ್ಕರ್ಸ್ಕೊಳ್ತಾ ಅಂತಂದರೆ ಅಲ್ಲಿಗೆ ಮುಗೀತು ಕತೆ. ಅದರಿಂದ ನ್ಯಾಯ ನೀತಿ ಧರ್ಮದಿಂದ ನಿಯತ್ತಾಗಿ ಒಬ್ಬರಿಗೆ ಕೆಟ್ಟದ್ದು ಬಯಸೋದು ಬೇಡ, ಒಬ್ರನ್ನ ಆಡ್ಕೊಳ್ಳೋದು ಬೇಡ, ಒಬ್ರಿಗೆ ಅವಮಾನ ಮಾಡೋದು ಬೇಡ. ದೇವ್ರು ನಾನು ಏನು ಕೊಟ್ಟಿದ್ದಾನೋ ಅದಷ್ಟನ್ನೇ ಪಡ್ಕೊಂಡು ಅದರೊಳಗೆ ಡೆವಲಪ್ಮೆಂಟ್ ಮಾಡು, ಅದರೊಳಗಡೆ ನನಗೆ ದಾರಿ ತೋರಿಸು ಅಂಥೇಳಿ ಭಗವಂತನ ಸಂಕಲ್ಪ ಯಾರು ಮಾಡಿಕೊಂಡು ಈ ಪೂಜೆಯನ್ನು ಮಾಡ್ತಾ ಹೋಗ್ತಾರೆ, ಅವರಲ್ಲಿ ಇರ್ತಕ್ಕಂತಹ ಆ ನವಗ್ರಹಗಳ ದಾರಿದ್ರ್ಯತನ ಏನು ಹಿಂದೆ ಮಾಡಿದ್ರು, ಓದ್ ಜನ್ಮದಲ್ಲಿ ಮಾಡಿದರು,
ಈ ಜನ್ಮದಲ್ಲಿ ಏನಿದೆ, ಈ ಜನ ತಪ್ಪುಗಳೇನು ಮಾಡಿದರು ಆ ತಪ್ಪುಗಳನ್ನು ಕ್ಷಮಿಸಿ, ಆ ತಪ್ಪುಗಳ ಪ್ರಭಾವಗಳೇನಿದೆ ಆ ಪ್ರಭಾವಗಳನ್ನೆಲ್ಲ ದಿನ 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 ಕಮ್ಮಿ ಮಾಡಿ ಒಂದು ದಿನ ಅವ್ರಿಗೂ ಕೂಡ ಒಂದು ಅದೃಷ್ಟವನ್ನು ಭಾಗ್ಯವನ್ನು ತೆಗಿತಾನೆ ಅಂತಂದರೆ ಅಷ್ಟು ಮಹಿಮೆ ಇರ್ತಕ್ಕಂಥದ್ದು ದುರ್ಗಾ ಗಣಪತಿ ಆರಾಧನೆ. ಆ ದುರ್ಗಾ ಗಣಪತಿ ಆರಾಧನೆಯನ್ನು ಯಾವುದೇ ಜಾತಿ ಮತ ಪಂಥ ಭೇದವಿಲ್ಲದೆ ನಾವು ಎಲ್ಲರಲ್ಲೂ ಕೂಡ ನಾವು ಮಾಡ್ತಕ್ಕಂಥದ್ದು ವಿಶೇಷ. ಇದಕ್ಕೆಲ್ಲ ಭಾಳ ವಿಶೇಷವಾದ ಮಡಿ ಬೇಕಾ, ಹಾಗಿರ್ಬೇಕಾ ಹೀಗಿರ್ಬೇಕಾ, ಅವೆಲ್ಲ ಭಾಳ ಜನ ಪ್ರಶ್ನೆಗಳು ಮಾಡ್ತಾರೆ. ಒಂದು ಹೇಳ್ಕೊಟ್ರೆ ಸಾಕು, ಅದು ಹೆಂಗೆ ಇದು ಹೆಂಗೆ, ಅವೆಲ್ಲ ಏನು ಬೇಕಲ್ಲ. ನೋಡಿ, ಇಲ್ಲಿ ಶುದ್ಧವಾಗಿದ್ದರೆ ಸಾಕು. ಇಲ್ಲಿ ಶುದ್ಧಿ ಇಲ್ಲ ಅಂದರೆ ಇಲ್ಲಿ ಬರೋದೆಲ್ಲ ಬರೀ ನಿಯತ್ತಿಲ್ದಿರೋ ಮಾತುಗಳೇ. ಇಲ್ಲಿ ಆತ್ಮಶುದ್ಧಿ ಇಲ್ಲ ಅಂದರೆ ಇಲ್ಲಿ ತಿನ್ನೋದೆಲ್ಲ ನಿಯತ್ತಿಲ್ದಿರೋ ಮಾತುಗಳೇ. ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಇದು ಯಾವಾಗಲೂ ಶುದ್ಧವಾಗಿ ಇಟ್ಕೊಂಡಿರ್ಬೇಕು. ಆತ್ಮಶುದ್ಧಿ ಅಂತ ಕರಿತೀವಿ ನಾವು. ಆತ್ಮಶುದ್ಧಿ ಯಾರಿಗಿರುತ್ತೆ ಅಲ್ಲಿಗೆ ದೈವಯೋಗ ಶುರು ಆಗ್ತದೆ. ದೈವಯೋಗ ಶುರು ಆಯಿತು ಅಂದರೆ ಅದು ಎಂಥದ್ದೇ ದರಿದ್ರ ಇರಲಿ ಹೊರಟೋಗ್ತದೆ. ಇಲ್ಲಾಂದರೆ ಇಲ್ಲಿ ಆತ್ಮಶುದ್ಧಿನೂ ಇಲ್ಲ, ಇಲ್ಲಿ ನಿಯತ್ತೂ ಇಲ್ಲ, ಇಲ್ಲಿ ಇದೂ ಇಲ್ಲ ಅದೂ ಇಲ್ಲ ಅಂತಂದಾಗ ದಟ್ಟ ದಾರಿತನ ಬರ್ತದೆ. ಲೈಫಲ್ಲಿ ಮೇಲೆ ಎದ್ದೊಳಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ನಮ್ಗೆ ಯಾವುದು ಅಂಥ ಒಂದು ಪರಿಸ್ಥಿತಿಗಳು ಬೇಡ. ಸರ್ವ ನವಗ್ರಹಗಳನ್ನು ನಾವು ಮನೆಯಲ್ಲಿ ಪಾಸಿಟಿವಿಟಿಯಾಗಿ ಮಾಡಿಕೊಂಡು ದುರ್ಗಾ ಗಣಪತಿ ಆರಾಧನೆ ಮಾಡಿಕೊಂಡು ನಮ್ಮ ಮನಸ್ಸೋ ಇಚ್ಛೆ ಬರ್ತಕ್ಕಂಥ ಆಕಾಂಕ್ಷೆಗಳೇನಿದೆ ಭಗವಂತ ಜಾತಿ ಮುಖಾಂತರ ಏನು ಕೊಟ್ಟಿದ್ದಾನೆ ಅಷ್ಟನ್ನು ಕರೆಕ್ಟಾಗಿ ನೆರವೇರಿಸಿ ನನಗೆ ಸಮೃದ್ಧಿ ಕೊಡು ಅಂತೇಳಿ ಕೇಳಿಕೊಂಡು ವಿಶೇಷವಾಗಿ ಇದನ್ನೆಲ್ಲ ಪಡ್ಕೊಳ್ತಕ್ಕಂಥ ಒಂದು ಪಾಲನೆ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ.